ಕುಕ್ಕರ್ ಬ್ಲಾಸ್ಟ್ ಹಾಗೂ ರಾಮೇಶ್ವರಂ ಬ್ಲಾಸ್ಟ್ನಲ್ಲಿ ಭಾಗಿಯಾದವರು ನಿಮ್ಮ ತೀರ್ಥಹಳ್ಳಿಯಲ್ಲಿ ಟ್ರೇನಿಂಗ್ ಪಡೆದವರೇ ಎಂದು ಬಿಎಲ್ ಸಂತೋಷ್ ಅವರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಎಲ್ ಸಂತೋಷ್ ಅವರ ಕೆಲಸ ಕಡ್ಡಿಗೀಚುವುದು, ಬೆಂಕಿ ಹಾಕುವುದು ಮಾತ್ರ ಆಗಿದೆ ಎಂದು ಗುಡುಗಿದ್ರು. ಬಂದಿದ್ದಾರೆ ಮತ್ತೆ ಬೆಂಕಿ ಪಟ್ಟ ಗೀಚೆ ಹೋಗ್ತಾರೆ, ಅದರಲ್ಲಿ ಯಾವುದೇ ಅನುಮಾನ ನಮಗಿಲ್ಲ. ಆದರೆ ಹೋದ ಬಾರಿ ಇವರೆಲ್ಲ ಕರ್ನಾಟಕದಲ್ಲಿ ಹಸ್ತಕ್ಷೇಪ ಮಾಡಿದಾಗ ಲಿಂಗಾಯತ್ ಲೀಡರ್ಶಿಪ್ ಮುಗಿಸ್ಬಿಟ್ಟಿದ್ರು. ಯಡಿಯೂರಪ್ಪ ಅವರನ್ನ ಇವತ್ತು ಕಣ್ಣಲ್ಲಿ ನೀರು ಬರೋದು ಮಾಡಿಸಿ ಸ್ಟೇಜಿಂದ ಇಳಿಸಿದ್ದು ಬಿಎಲ್ ಸಂತೋಷ್ ಅಂತ ಅವರೇ ಹೇಳ್ತಾರೆ. ಸೊ ಅದರಿಂದ ಮತ್ತೊಮ್ಮೆ ಇವತ್ತು ಗುಲ್ಬರ್ಗ ಸ್ವಾಗತ. ಇವತ್ತು ಯಾರ್ಯಾರು ಲೀಡರ್ಶಿಪ್ ನಡೆಸ್ತಾರೆ ಗೊತ್ತಿಲ್ಲ. ನಮ್ಮ ರಾಜ್ಯದಲ್ಲಿ ಆಗಲೇ BJP ವರ್ಸಸ್ BJP ನಡೆದಿದೆ, BSP ವರ್ಸಸ್ BLS ಕೂಡ ನಡೆದಿದೆ. ಈ ಮತ್ತೆ ಈ ಹ್ಯಾಶ್ಟ್ಯಾಗ್ ಕೂಡ ಸ್ಟಾರ್ಟ್ ಆಗಿದೆ ಎಲ್ಲ ಕಡೆ ಅವರವರ ವಲಯದಲ್ಲಿ. ಅವ್ರೇನು ಬಂದು ಮಾಡಿದ್ರು ಕೂಡ ಈ ಸರಿ ದಯವಿಟ್ಟು ಯಾವಾಗಲೂ ಈ RSS ಅವರೆಲ್ಲರೂ ಸ್ವಲ್ಪ ಮುಂದೆ ಬಂದು ಮಾಡೋಲ್ಲ, ಹಿಂದಿಂದನೇ ಮಾಡೋದು. ನಿನ್ನೆ ಬಂದು ಇಲ್ಲಿ ತಾಲಿಬಾನ್ ಆಡಳಿಕೆ ಆಡಳಿತ ಇದೆ, ಏನು ಇಲ್ಲಿ ಬಾಂಬ್ ಗ್ಯಾರಂಟಿ ಬಿಎಲ್ ಸಂತೋಷರಿಗೆ ಬಹುಶಃ ಅವರ ಸರ್ಕಾರದ ಅವಧಿನಲ್ಲಿ ನಿಮಗೆ ನೆನಪಿದೆಯೋ ಇಲ್ಲೋ, ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ ಅಂದ್ಬಿಟ್ಟು ಪಾಪ ಅರ್ಧಜ್ಞಾನೇಂದ್ರಗೆ, ನವೀನ್ ಕುಮಾರ್ ಕಟೀಲಿಗೆ, ನಿಮ್ಮ ಇನ್ನೊಬ್ಬರು ಮಂತ್ರಿ ಇದ್ರಲ್ಲ ನಿಮ್ಮ ಭಾಗದಲ್ಲಿ ಫಿಶರೀಸ್ ಮಿನಿಸ್ಟರ್ ಇದ್ರಲ್ಲ ಅಂಗಾರ ಅವರಿಗೆ, ಸುನಿಲ್ ಕುಮಾರ್ ಅವರಿಗೆ ಗಾಡಿ ಹತ್ತಕ್ಕೆ ಬಿಟ್ಟಿಲ್ಲ. ಆಮೇಲೆ ನಿಮ್ಮ ABVP ಅವರೇ ಹೋಗಿ ಹೋಮ್ ಮಿನಿಸ್ಟರ್ ಕಚೇರಿಯನ್ನು ದಾಳಿ ಮಾಡಿಬಿಟ್ಟು ನಮ್ಗೆ ರಕ್ಷಣೆ ಇಲ್ಲ ಅಂತ ಹಾಕಿ, ಈ ಕುಕ್ಕರ್ ಬ್ಲಾಸ್ಟು, ನಿಮ್ಮ ಕೆಫೆ ರಾಮೇಶ್ವರಂ ಬ್ಲಾಸ್ಟು ಎಲ್ಲ ತರಬೇತಿ ಪಡೆದಿದ್ದು ನಿಮ್ಮಂಗಳದಲ್ಲೇ ತೀರ್ಥಹಳ್ಳಿ. ನೀವು ಅದೇ ಭಾಗದವರಲ್ಲ. ನಿಮ್ಮ NIA ಏನು ಮಾಡ್ತಾ ಇತ್ತು, ನಿಮ್ಮ ಸೆಂಟ್ರಲ್ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು, IS ಅವ್ರು ಬಂದು ನಿಮ್ಮ ಅಂಗಳದಲ್ಲೇ ಸ್ಲೀಪರ್ ಸೆಲ್ ಮಾಡ್ತಾ ಇದ್ದಾರೆ, ಟ್ರೈನಿಂಗ್ ಸೆಂಟರ್ ಮಾಡಿದ್ದಾರೆ, ಏನು ಮಾಡ್ತಾ ಇದ್ರಿ? ಅವಾಗಿನ ಹೋಮ್ ಮಿನಿಸ್ಟರ್ ಯಾರು? ತೀರ್ಥಹಳ್ಳಿದ್ದಾರೆ. ಮತ್ತು ಈಗ ನಮಗೆಲ್ಲ ಬಂದು ಇವಾಗ ಪಾಠ ಹೇಳ್ತಾರೆ. ಸೊ RSS ಅವರು ಮಾಡಿದ್ರೆ ಕರೆಕ್ಟ್ ರಾಜಕೀಯ ಮಾಡಿ ಬಂದು ಟಿಕೆಟ್ ತೊಗೊಂಡು ನಿಂತ್ಕೊಳ್ಳಿ, ಬೇಡ ಅಂತ ಇಲ್ಲ. ಹಿಂದೆ ಹೋಗಿ ನೀವು ಕಡ್ಡೆ ಬೀಗ ಈಚದು ನಿಲ್ಲಿಸ್ಬೇಕು. ಓಕೆ, ಅದು ಒಂದು. ಕೊನೆಯದಾಗಿ ಸಂಬಂಧಪಟ್ಟಂಗೆ ಇನ್ನೊಂದಿಷ್ಟು ಅಭಿಪ್ರಾಯ ವ್ಯಕ್ತಪಡಿಸಿ ಕೋಟಿ ಸ್ಯಾಂಕ್ಷನ್ ಆಗಿರೋ ಸರ್. 10 years ಅಲ್ಲಿ ಕೋಟಿ ಸ್ಯಾಂಕ್ಷನ್ ಆಗಿರೋ ಸರ್. ಅದರಲ್ಲಿ ಬಿಡುಗಡೆ ಆಗಿರೋ 1500 ಕೋಟಿ ಆಗಿತ್ತು. ನಾವು ಈ ಪ್ರಶ್ನೆ ಹೋದ ಬಾರಿನೂ ನೋಡಿ, ನಮ್ಮದು ಇದಕ್ಕೆ ಈಗ ನೂರಾರು ವರ್ಷದಿಂದ ನಡ್ಕೊಂಡು ಬಂದಂಥ ಆರ್ಥಿಕ ಹಾಗೂ ಬೇರೆ ಬೇರೆ ಮುಖ್ಯಾಂಶಗಳು ದತ್ತಾಂಶಗಳು ಏನಿದೆ ಅದನ್ನು ಸರಿಪಡಿಸ್ಬೇಕಂದ್ರೆ ನಾವು ಕನ್ಸಿಸ್ಟೆಂಟ್ ಆಗಿರಬೇಕು. ಮತ್ತು ಲಾಂಗ್ ಟರ್ಮ್ ಪ್ಲ್ಯಾನ್ ಇದೆ. ನೀವು ಶಾರ್ಟ್ ಟರ್ಮು, ಮಿಡ್ ಟರ್ಮು, ಲಾಂಗ್ ಟರ್ಮ್ ಪ್ಲ್ಯಾನ್ಸನ್ನು ನಾವು ಮಾಡ್ಕೊಬೇಕು. ಅದೇ ನಿಟ್ಟಿನಲ್ಲಿ ನಾವು ಮಾಡಬೇಕು. ಸರ್ಕಾರ ಯಾವುದೇ ಇರಲಿಲ್ಲ, ಅದು ಮಾಡಿಕೊಂಡ್ರೆ ಮಾತ್ರ ಸಾಧ್ಯ ಆಗುತ್ತೆ. ಸೊ ನಾವು ಎಲ್ಲಿದ್ವಿ, ಇವಾಗ ಎಲ್ಲಿದ್ದೀವಿ, ಈಗ ಅಂಕಿಅಂಶಗಳು ಕೊಟ್ಟಿದ್ದೀನಿ. ಇಲ್ಲಾನು ನಾವು ಮಾಡಬೇಕಾಗಿದೆ. ನಾವೇನು ಕೈ ತೊಳ್ಕೊತಾ ಇದ್ದೀವಿ.